Hi dear students, welcome to online class. See, today I am going to take third chapter of EVS. See, that is a day with Nandu. Very interesting lesson this is. Because Nandu ಅಂದ್ರೆ ಇಲ್ಲಿ ಯಾರು? ಗೆಸ್ ಮಾಡಿ ನೋಡೋಣ, ಯಾರಿರ್ಬೋದು ನಂದು ಅಂದ್ರೆ? ನೋಡಿ ಎಸ್, ಇಲ್ಲಿದೆಲ್ಲ ಸಣ್ಣ ಆನೆ ಮರಿ ಇದೆಲ್ಲ, ಚಿಕ್ಕ ಎಲಿಫೆಂಟ್, ಇದನ್ನ ನಂದು ಅಂತ ಹೆಸರು. ನೋಡೋಣ ಈ ಚಿಕ್ಕ ಆನೆ ಮರಿಯ ಲೈಫ್ ಹೆಂಗಿದೆ, ಅದೇನೇನು ಅನ್ಕೊಳ್ಳುತ್ತೆ, ಏನೇನು ಆಟ ಆಡುತ್ತೆ, ಅದ್ರ ಬಗ್ಗೆ ಇರುವಂಥ ಲೆಸನ್ ಇದು. ಲೆಟ್ ಸ್ಟಾರ್ಟ್. ನಂದು ವೇಕ್ಸ್ ಅಪ್. ಮಾರ್ನಿಂಗ್ ಆಗಿದೆ, ನಂದು ಕಣ್ಣನ್ನು ಓಪನ್ ಮಾಡುತ್ತೆ. ಓಕೆ, ವೇಕ್ಸ್ ಅಪ್, ಎಚ್ಚರ ಆಗುತ್ತೆ. ನಂದು ವೋಕ್ ಅಪ್ ಅಂಡ್ ಓಪನ್ ಹಿಸ್ ಐಸ್. ಫಾರ್ ಎ ಫ್ಯೂ ಸೆಕೆಂಡ್ಸ್ ಹಿ ವಾಸ್ ನಾಟ್ ಶ್ಯೂರ್ ವೇರ್ ಹಿ ವಾಸ್. ಸ್ವಲ್ಪ ಕ್ಷಣಗಳವರೆಗೆ ಗೊತ್ತಾಗ್ತಾ ಇರೋದಿಲ್ಲ ನಾನು ಎಲ್ಲಿದ್ದೀನಿ ಅನ್ನೋ ಥರ. ಓಕೆ, ಸಣ್ಣ ಎಲಿಫೆಂಟ್ ಇದೆಯಲ್ಲ, ಇದಕ್ಕೆ ಅನಿಸ್ತಾ ಇರುತ್ತಂತೆ ನಾನು ಎಲ್ಲಿದ್ದೀನಿ ಅಂತ ಅನಿಸುತ್ತೆ. ಇಟ್ ಸೀಮ್ಡ್ ಟು ಹಿಮ್ ದ್ಯಾಟ್ ಹಿ ವಾಸ್ ಸರೌಂಡೆಡ್ ಬೈ ಅ ಫಾರೆಸ್ಟ್ ಆಫ್ ಬಿಗ್ ಗ್ರೇ ಟ್ರೀ ಟ್ರಂಕ್ಸ್. ಆಮೇಲೆ ಸುತ್ತ ನೋಡುತ್ತೆ, ಸಣ್ಣ ಸಣ್ಣ ಕಣ್ಣಲ್ಲಿ ಹಿಂಗೆ ಇಪ್ಲಿಕ್ಕೆ ಅಂತ. ಆವಾಗ ಗೊತ್ತಾಗುತ್ತೆ, ಓಹೋ ಏನಪ್ಪ ಇದು, ದೊಡ್ಡ ದೊಡ್ಡ ಟ್ರೀಗಳೆಲ್ಲ ಇದೆ ಸುತ್ತ ಅಂತ ನೋಡುತ್ತೆ. ದೊಡ್ಡ ದೊಡ್ಡ ಮರಗಳೆಲ್ಲ ಇರ್ತಲ್ವ, ಅದು ಅದರ ಟ್ರಂಕ್ಸ್ಗಳು ಎಲ್ಲ ಕಾಣಿಸುತ್ತೆ. ನೆಕ್ಸ್ಟ್, ಈ ಬ್ಲಿಂಕ್ಡ್ ಇಸ್ ಐಸ್ ಆ್ಯಂಡ್ ಲುಕ್ಡ್ ಅರೌಂಡ್. ಕಣ್ಣನ್ನು ಬ್ಲಿಂಕ್ ಮಾಡೋದು, ಕಣ್ಣನ್ನು ಈ ರೀತಿ ಮುಚ್ಚಿ ತೆಗಿತೀವಲ್ವ, ಇದನ್ನ ನಾವು ಬ್ಲಿಂಕ್ ಅಂತ ಕರಿತೀವಿ. ಸೊ ಕಣ್ಣನ್ನು ಆ ರೀತಿ ಬ್ಲಿಂಕ್ ಮಾಡಿ ಸುತ್ತ ನೋಡ್ತಾ ಬರುತ್ತೆ. ಓ ದೇರ್ ವಾಸ್ ಅಮ್ಮ. ಅವಾಗ ಅಂದ್ಕೊಳುತ್ತೆ, ಓ ಅಮ್ಮ ಅಲ್ಲಿದ್ರು ಅಂತ. ದ ಗ್ರೇ ಫಾರೆಸ್ಟ್ ದಟ್ he had imagined he was in was actually the legs and trunks of his family members. ಓಕೆ, ಈ ಗ್ರೇ ಫಾರೆಸ್ಟ್ ನಾನೇನು ಇಮ್ಯಾಜಿನ್ ಮಾಡ್ತಿದ್ದೋ, ಫಾರೆಸ್ಟ್ ಈ ರೀತಿ ಇದೆ, ಹಾಗೆ ಇಲ್ಲೆಲ್ಲ ನಮ್ಮ ಹುಟ್ಟಿದ ನೋಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಓಡಾಡಿದ್ದಾರೆ ಇಲ್ಲಿ ಅಂತ ಗೊತ್ತಾಗುತ್ತೆ. ಓವರ್ ಹೆಡ್ ಆ್ಯಂಡ್ ಇಟ್ ವಾಸ್ ಗೆಟಿಂಗ್ ಹಾಟ್. ಹಾಗೆ ಬೆಳಗ್ಗೆ ಆಗುತ್ತೆ, ಸೂರ್ಯ ಮೇಲ್ಗಡೆ ಬರುತ್ತೆ, ಬಿಸಿಲು ಜಾಸ್ತಿ ಆಗುತ್ತೆ ನೋಡಿ. ದ ಸನ್ ವಾಸ್ ಓವರ್ ಹೆಡ್ ಆ್ಯಂಡ್ ಇಟ್ ವಾಸ್ ಗೆಟಿಂಗ್ ಹಾಟ್. ನಾನಿಮ್ಮ ಟ್ರಂಪೆಟೆಡ್ ಅಂತಂದರೆ ಗರ್ಜನೆ ಮಾಡುತ್ತೆ ನೋಡಿ ಆನೆಗಳು, ಅದನ್ನು ನಾವು ಇಂಗ್ಲೀಷ್ನಲ್ಲಿ ಟ್ರಂಪೆಟೆಡ್ ಅಂತ ಕರಿತೀವಿ. ಟ್ರಂಪೆಟೆಡ್ ಮೇಡ್ ಎ ಲೌಡ್ ಸೌಂಡ್, ಜೋರಾಗಿ ಸೌಂಡ್ ಆಗುತ್ತೆ. ನಾನಿಮ್ಮ ಈಸ್ ದ ಓಲ್ಡೆಸ್ಟ್ ಇನ್ ದಿಸ್ ಹರ್ಡ್ ಆಫ್ ಎಲಿಫೆಂಟ್ಸ್. ಓಕೆ, ಈ ನಾನಿಮ್ಮ ಯಾರಂತಂದರೆ ಅವರ ಆನೆಗಳ ಗುಂಪಿತ್ತಲ್ವಾ, ಆ ಆನೆಗಳ ಗುಂಪಲ್ಲಿ ಓಲ್ಡೆಸ್ಟ್, ತುಂಬ ಏಜ್ ಆಗಿರುವಂಥವರು ಅಂತ. ಅಂಡರ್ಲೈನ್ ದಿಸ್ ಒನ್, ನಾನಿಮ್ಮ ಈಸ್ ದ ಓಲ್ಡೆಸ್ಟ್ ಇನ್ ದಿಸ್ ಹರ್ಡ್. ಓಲ್ಡೆಸ್ಟ್, ತುಂಬ ವಯಸ್ಸಾಗಿರುವಂಥವ್ರು, ಅವರೇ ನಾಯಕರು ಅದರಲ್ಲಿ. ಓಕೆ, ಎಸ್. ಶಿ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ದ ಜಂಗಲ್. ನಾನಿಮ್ಮ ಇರ್ತಲ್ಲ, ನಾನಿಮ್ಮ ಫಾರೆಸ್ಟ್ ಕಡೆಗೆ ನಡ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಯಾವಾಗ ನಾನಿಮ್ಮ ನಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡುತ್ತೋ, ಉಳುಕಿದಂಥ ಎಲ್ಲ ಎಲಿಫೆಂಟ್ಸ್ಗಳು ಕೂಡ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ಅದರ್ ಫೀಮೇಲ್ ಎಲಿಫೆಂಟ್ಸ್ saw her and started to follow her. ನಂದು ಆಲ್ಸೋ ವೆಂಟ್ ವಿತ್ ದೆಮ್. ಈಗ ನಂದು ಕೂಡ ನೋಡಿ ಟಿಕ್ 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 ಸ್ಮಾಲ್ ಹೆಜ್ಜೆ ಹಾಕೊಂಡು ಸ್ಟಾರ್ಟ್ ಮಾಡುತ್ತೆ ಹೋಗೋಕ್ಕೆ. ಎಸ್, ದಿಸ್ ಇಸ್ ಇನ್ ದ ಫಸ್ಟ್ ಸ್ಟೇಜ್. ಲೆಟ್ಸ್ ಸಿ ನೆಕ್ಸ್ಟ್. ಸೆಕೆಂಡ್ ಸ್ಲೈಡ್. ವೆನ್ ದೇ ರೀಚ್ಡ್ ದ ಜಂಗಲ್, ದ ಮೆಂಬರ್ಸ್ ಆಫ್ ದ ಹರ್ಡ್ ಸ್ಟಾರ್ಟೆಡ್ ಟು ಸ್ಪ್ರೆಡಿಂಗ್ ಔಟ್. ಜಂಗಲ್ನ ತಲುಪ್ತಿದ್ದಂಗೆ ಅವರೆಲ್ಲ ಏನು ಮಾಡ್ತಾರೆ, ಸ್ಪ್ರೆಡ್ ಔಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೇರೆ ಹಿಂಗೆ ಎಲ್ಲ ಕಡೆ ಹರಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಚ್ ಮೆಂಬರ್ ವೆಂಟ್ ಟು ಈಟ್ ಅವರ್ ಫೇವ್ರೇಟ್ ಲೀವ್ಸ್ ಆ್ಯಂಡ್ ಟ್ವಿಗ್ಸ್. ಎಲ್ಲ ಎಲಿಫೆಂಟ್ಗಳು ಕೂಡ ಅವ್ರಿಗೆ ಫೇವ್ರೇಟ್ ಆಗಿರುವಂಥ ಮರದ ಎಲೆಗಳಿರ್ತಾವಲ್ಲ, ಅದನ್ನು ತಿನ್ನಲಿಕ್ಕೆ ಹೋಗ್ತಾರೆ. ಮರದ ಎಲೆಗಳು ಹಾಗೆ ಕೊಂಬೆಗಳಿರ್ತಾವೆ ನೋಡಿ, ಟ್ವಿಗ್ಸ್ ಅಂದರೆ ಸಣ್ಣ ಸಣ್ಣ ಕೊಂಬೆಗಳು, ಅದನ್ನು ಕೂಡ ತಿನ್ಕೊತಾವೆ ಎಲಿಫೆಂಟ್ಸ್. ಅವ್ರಿಗೆ ಇಷ್ಟ ಆಗಿರೋದನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಿಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಫುಡ್ಡನ್ನೆಲ್ಲ ಇಟ್ಬಿಟ್ಟು, ಬೇರೆ ವೆರೈಟಿ ಎಲ್ಲ ಇಟ್ಬಿಟ್ಟು ನೀವು ಊಟ ಮಾಡಿದರೆ ಎಲ್ಲರೂ ಒಂದಕ್ಕೆ ಕೈ ಹಾಕ್ತೀರಾ, ನಿಮ್ಗೆ ಇಷ್ಟ ಆಗಿರೋದು ನಿಮ್ಗೆ ಯಾವ್ದು ಇಷ್ಟ ಅದನ್ನು ತಗೊಳಕ್ಕೆ ಹೋಗ್ತೀರಾ ತಾನೆ. ಅದೇ ರೀತಿ ಎಲಿಫೆಂಟ್ಸ್ಗಳು ಕೂಡ ಅವ್ರವ್ರಿಗೆ ಇಷ್ಟ ಆಗಿರುವಂಥ ಮರದ ಎಲೆಗಳನ್ನ ತಿನ್ನಕ್ಕೆ ಹೋಗ್ತಾರೆ. ಈಚ್ ಮೆಂಬರ್ ವೆಂಟ್ ಟು ಈಟ್ ಹರ್ ಫೇವ್ರೆಟ್ ಲೀವ್ಸ್ ಆ್ಯಂಡ್ ಟ್ವಿಗ್ಸ್. ಟ್ವಿಗ್ಸ್ ಅಂದರೆ ಈ ಕೊಂಬೆಗಳು, ಬ್ರಾಂಚಸ್ ಅಂದರೆ ರೆಂಬೆಗಳು, ಟ್ವಿಗ್ಸ್ ಅಂದರೆ ಕೊಂಬೆಗಳು, ಸಣ್ಣಗೆ. After they had eaten, the herd moved towards the river. Underline this herd. Herd ಅಂದರೆ ಇಲ್ಲಿ ಗ್ರೂಪ್ ಆಫ್ ಎಲಿಫೆಂಟ್ಸ್. ಎಲಿಫೆಂಟ್ಸ್ಗಳ ಗ್ರೂಪ್ ಇರುತ್ತಲ್ವ, ಗುಂಪು, ಅದನ್ನು ನಾವು ಇಲ್ಲಿ ಹರ್ಡ್ ಅಂತ ಕರಿತೀವಿ. ಈಗ ಏನು ಮಾಡ್ತಾರೆ ಅಂತಂದರೆ
ಅವ್ರಿಗೆ ಎಷ್ಟು ಬೇಕು ಅಷ್ಟೆಲ್ಲ ಚೆನ್ನಾಗಿ ತಿಂತಾರೆ. ತಿಂದಾದ್ಮೇಲೆ ದ ಹರ್ಡ್ ಮೂವ್ಡ್ ಟುವರ್ಡ್ಸ್ ದ ರಿವರ್. ಚೆನ್ನಾಗೆಲ್ಲ ಊಟ ಮಾಡಿದ್ಮೇಲೆ ಏನು ಮಾಡ್ತಾರೆ, ಇವಾಗ ಅವ್ರಿಗೆ ಎಂಜಾಯ್ಮೆಂಟ್ ಬೇಕು, ಬಿಸಿಲು ಕೂಡ ಜಾಸ್ತಿ ಆಗಿರುತ್ತಲ್ಲ, ಅದಕ್ಕೆ ಏನು ಮಾಡ್ತಾರೆ, ನದಿಗಳ ಕಡೆ ಹೋಗ್ತಾರೆ. ನೋಡಿ, ನದಿಗಳ ಕಡೆ ಬಂದಿದ್ದಾರೆ ಎಲ್ಲರೂ. ಆಲ್ ದ ಎಲಿಫೆಂಟ್ಸ್ ಕೇಮ್ ನಿಯರ್ ದ ರಿವರ್. ದ ಬೇಬಿ ಎಲಿಫೆಂಟ್ಸ್ ಎಂಜಾಯ್ಡ್ ಪ್ಲೇ ಇನ್ ದ ವಾಟರ್. ನೋಡಿ, ಸಣ್ಣ ಸಣ್ಣ ಎಲಿಫೆಂಟ್ಸ್ಗಳಿದೆಯಲ್ಲ ಇಲ್ಲಿ, ಅವರು ಕೂಡ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ವಾಟರ್ನಲ್ಲಿ, ನೀರಿನಲ್ಲಿ. ದ ಮದರ್ಸ್ ಲೇ ಡೌನ್ ಇನ್ ದ ವಾಟರ್ ಅಂಡ್ ಮಡ್ ಆನ್ ದ ರಿವರ್ ಬ್ಯಾಂಕ್. ಈ ಸಣ್ಣ ಸಣ್ಣ ಎಲಿಫೆಂಟ್ಗಳು ನದಿ ಒಳಗಡೆ ಇಳಿದ್ಬಿಟ್ಟು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ದೊಡ್ಡ ದೊಡ್ಡ ಎಲಿಫೆಂಟ್ಸ್ ಇರ್ತಾರಲ್ಲ, ಅವರು ಮಡ್ ಅಂದರೆ ಈ ಮಣ್ಣಿನ ಹೂಳೆಲ್ಲ ಇರುತ್ತೆ ನೋಡಿ ಬದಿ, ಅದರಲ್ಲಿ, ಹಾಗೆ ನದಿಯ ದಡದಲ್ಲಿ, ರಿವರ್ ಬ್ಯಾಂಕ್ ಅಂದರೆ ಇಲ್ಲಿ ದಡ, ಆ ನದಿಯ ದಡದಲ್ಲಿ ಕುತ್ಕೊಂಡೆಲ್ಲ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಸ್, ಈಗ ನಿಮಗೆ ಒಂದು ಈ ಬಾಕ್ಸ್ ಒಳಗಡೆ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ, ಸೆಂಟೆನ್ಸ್ ಅಂಡರ್ಲೈನ್ ಮಾಡಿ ಅವನ್ನ ನಾನು ಹೇಳ್ತೀನಿ. ಡೂ ಯು ನೋ, ನಿಮಗೆ ಗೊತ್ತಿದೆಯಾ, that an adult elephant can eat more than 100 kilograms of leaves and twigs in one day. ಒಂದು ದಿನದಲ್ಲಿ ಎಲಿಫೆಂಟ್ ಎಷ್ಟು ಊಟ ಮಾಡುತ್ತೆ, ಎಷ್ಟು ತಿನ್ನುತ್ತೆ ಅಂದರೆ 1 ಕ್ವಿಂಟಾಲ್ 100 kg ಆಗೋಷ್ಟು ಮರದ ಎಲೆಗಳನ್ನ ತಿನ್ನುತ್ತಂತೆ. ನಾವೆಷ್ಟು ತಿಂತೀವಿ ಒಂದು ದಿನಕ್ಕೆ? 1 ಪ್ಲೇಟ್. ಬೆಳಗ್ಗೆ ಒಂದು ಸ್ವಲ್ಪ, ಮಧ್ಯಾಹ್ನ ಸ್ವಲ್ಪ, ರಾತ್ರಿ ಸ್ವಲ್ಪ, ಎಲ್ಲ ಕೌಂಟ್ ಮಾಡಿದ್ರೆ ಅಮ್ಮಮ್ಮ ಅಂದರೆ 1 kg ಬರ್ಬೋದು ಅಷ್ಟೇ. ಇದು ನೋಡಿ 100 kg ತಿನ್ನುತ್ತಂತೆ ಎಲಿಫೆಂಟ್. ನೆಕ್ಸ್ಟ್, ಎಲಿಫೆಂಟ್ಸ್ ಡು ನಾಟ್ ರೆಸ್ಟ್ ವೆರಿ ಮಚ್. ನಾವು ದಿನದಲ್ಲಿ ಒಂದು 6 ರಿಂದ 8 ಗಂಟೆ ಮಲ್ಕೊತೀವಿ, ರೆಸ್ಟ್ ಮಾಡ್ತೀವಿ. ಆದರೆ ಎಲಿಫೆಂಟ್ ಆ ರೀತಿ ಅಲ್ಲ. ದೇ ಸ್ಲೀಪ್ ಫಾರ್ ಓನ್ಲಿ 2 to 4 hours. 2 ಗಂಟೆ ಇಲ್ಲಾಂದ್ರೆ 4 ಗಂಟೆ ಅಷ್ಟೇ ಮಲಗೋದವು. ಅಂಡರ್ಲೈನ್ ದಿಸ್ ಒನ್, 2 to 4 hours ಅಷ್ಟು ಮಾತ್ರ ಮಲ್ಗ್ತವೆ. ಎಲಿಫೆಂಟ್ಸ್ ಲವ್ ಟು ಪ್ಲೇ ವಿತ್ ಮಡ್ ಆ್ಯಂಡ್ ವಾಟರ್. ಮಡ್ನಲ್ಲಿ ಮತ್ತು ವಾಟರ್ನಲ್ಲಿ ಆಟ ಆಡಲಿಕ್ಕೆ ಅವರು ತುಂಬ ಇಷ್ಟಪಡ್ತಾರೆ ಎಲಿಫೆಂಟ್ಸ್. ದ ಮಡ್ ಕೀಪ್ಸ್ ದೇರ್ ಸ್ಕಿನ್ ಕೂಲ್. ಯಾಕೆಂದರೆ ಎಲಿಫೆಂಟ್ಗಳ ಸ್ಕಿನ್ ಸಾಫ್ಟ್ ಆಗಿರುತ್ತಾ, ರಫ್ ಆಗಿರುತ್ತಾ? ತುಂಬ ರಫ್ ಆಗಿರುತ್ತಲ್ವಾ, ಹಿಂಗಾಗಿ ಸ್ವಲ್ಪ ಬಿಸಿಲಾದರೆ ಸಾಕು ಅವಕ್ಕೆ ಆ ಬಿಸಿನ ತಡೆಯೋಕ್ಕಾಗ್ತಾ ಇರೋದಿಲ್ಲ. ಓಕೆ, ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ನೀರೊಳಗಡೆ ಇಳಿದ್ಬಿಡ್ತಾರೆ. ಕೂಲ್ ಆಗ್ತಪ್ಪ ಈಗ ಸ್ಕಿನ್ ಎಲ್ಲ ಅಂತ. ಅವುಗಳ ಸ್ಕಿನ್ ಏನಾಗುತ್ತೆ, ಕೂಲ್ ಆಗುತ್ತೆ. ದೇರ್ ಬಿಗ್ ಇಯರ್ಸ್ ಆಲ್ಸೋ ವರ್ಕ್ ಲೈಕ್ ಫ್ಯಾನ್ಸ್. ಎಲಿಫೆಂಟ್ಸ್ಗಳಿಗೆ ನೋಡಿದಿರಲ್ಲ, ದೊಡ್ಡ ದೊಡ್ಡ ಕಿವಿಗಳಿರುತ್ತೆ, ಒಳ್ಳೆ ಫ್ಯಾನ್ ರೀತಿ ವರ್ಕ್ ಮಾಡ್ತಾ ಇರ್ತವೆ. ಸೆಕೆ ಬೀಸುತ್ತಲ್ಲ ಆ ರೀತಿ. ಎಸ್, ಫ್ಯಾನ್ಸ್ಗಳ ರೀತಿ ವರ್ಕ್ ಆಗ್ತಾ ಇರುತ್ತೆ. ದ ಎಲಿಫೆಂಟ್ಸ್ ಫ್ಲಾಪ್ ದೀಸ್ ಟು ಕೀಪ್ ದೆಮ್ಸೆಲ್ಸ್ ಕೂಲ್. ಅವುಗಳಿಗೆ ತುಂಬ ಸೆಕೆ ಆಗ್ತಾ ಇದ್ದಾಗ ಏನು ಮಾಡ್ತವೆ ಅಂದರೆ, ಒಂದ್ಸತಿ ಕಿವಿನ ಹಿಂಗೆ ಅಂದ್ಬಿಟ್ರೆ ಸಾಕು, ಸೆಕೆ ಬೀಸ್ದಂಗೆ. ಎಸ್, ಆ ರೀತಿ. ಫ್ಲಾಪಿಂಗ್ ಅಂತಂದರೆ ಈ ರೀತಿ ಬೀಸುತ್ತಲ್ವಾ, ಅದನ್ನು ನಾವು ಫ್ಲಾಪ್ ಅಂತ ಕರಿತೀವಿ. ನೆಕ್ಸ್ಟ್, ಫೈಂಡ್ ಔಟ್. ನಂದು ಈಸ್ ಓನ್ಲಿ 3 months ಓಲ್ಡ್. ಈಗಿದೆಯಲ್ಲ ನಮ್ಮ ಸ್ಟೋರಿನಲ್ಲಿ ಬಂದಿರುವಂಥ ನಂದು ಎಷ್ಟು ಏಜ್ ಆಗಿದೆ ಅಂತಂದರೆ ಜಸ್ಟ್ 3 months, ಜಸ್ಟ್ 3 ತಿಂಗಳ ಪಾಪು ಇದ್ದಂಗೆ. ನೋಡಿ, ನಮ್ಮ ಮನುಷ್ಯರಾದರೆ 3 ತಿಂಗಳು ಪಾಪು ಎದ್ದು ಓಡಾಡಲ್ಲ. ಇನ್ನು ಹಸುವಿನ ಕರು, ಎಮ್ಮೆ ಕರು ಇರ್ತಾವಲ್ಲ, ಹುಟ್ಟಿ ಒಂದು 2 ದಿವಸ 3 ದಿವಸಕ್ಕೆ ಆಲ್ರೆಡಿ ಎದ್ದು ಓಡಾಡ್ತಾ ಇರ್ತಾರೆ. ದಟ್ ಈಸ್ ದ ಗಿಫ್ಟ್ ಆಫ್ ಗಾಡ್ ಟು ದ ಆ್ಯನಿಮಲ್ಸ್. ಯಾಕಂದರೆ ನಮಗಾದರೆ ಮನುಷ್ಯರಿಗೆ ನೋಡ್ಕೊಳ್ಳೋಕ್ಕೆ ಇರ್ತೀವಿ, ಆದರೆ ಅನಿಮಲ್ಗಳಿಗೆ ಯಾರು ಇರಲ್ಲ, ಅದಕ್ಕೆ ದೇವರು ಅವ್ರಿಗೆ ಕೊಟ್ಟಿರುವಂಥ ಶಕ್ತಿ ಅದು. ಎಸ್, ನೆಕ್ಸ್ಟ್, ನಂದು ಈಸ್ ಓನ್ಲಿ 3 months ಓಲ್ಡ್ ಬಟ್ ಈ ವೇಯ್ಸ್ 200 kilograms. ಜಸ್ಟ್ 3 months ಅಷ್ಟು ತೂಕ ಇದೆ ಅಂದರೆ 200 kg ಇದೆ ಅಂತ. ಅಬ್ಬಾ, ವಾಟ್ ಈಸ್ ಯುವರ್ ವೆಯ್ಟ್? ಈಗ ಕೇಳ್ತಾ ಇದ್ದಾರೆ, ನಿಮ್ಮ ತೂಕ ಎಷ್ಟು ಅದನ್ನ ಇಲ್ಲಿ ಬರಿಬೇಕು. ನೀವು ಎಷ್ಟು kg ಇದ್ದೀರಾ ಅಂತೇಳಿ ಇಲ್ಲಿ ಬರೀರಿ, ಅಳತೆ ಮಾಡಿ. ಗೊತ್ತಿದ್ರೆ ಬರ್ರಿ, ಗೊತ್ತಿಲ್ಲ ಅಂದರೆ ಅಳತೆ ಮಾಡಿಬಿಟ್ಟು ಆದಷ್ಟು ಬೇಗ ಅಲ್ಲಿ ಬರೀರಿ. ಕ್ಯಾನ್ ಯು ಫೈಂಡ್ ಔಟ್ ದ ವೆಯ್ಟ್ ಆಫ್ ಹೌ ಮೆನಿ ಚಿಲ್ಡ್ರನ್ ಲೈಕ್ ಯು ವಿಲ್ ಆ್ಯಡ್ ಅಪ್ ಟು ನಂದೂಸ್ ವೆಯ್ಟ್? ನೀವು ಫಾರ್ ಎಕ್ಸಾಂಪಲ್ 20 kg ಇದ್ದೀರಾ ಅಂತ ಅಂದ್ಕೊಳ್ಳಿ. 20 kg ನೀವಿದ್ರೆ ಇನ್ನು ಎಷ್ಟು ಮಕ್ಕಳನ್ನ ಹಾಕ್ಬೇಕಲ್ಲಿಗೆ? ಇನ್ನು 10 ಮಕ್ಕಳು ಹಾಕಬೇಕಾಗುತ್ತೆ. ಸಪೋಸ್ ನೀವು ಜಸ್ಟ್ 10 kg ಇದ್ದೀರಾ ಅಂದ್ಕೊಳ್ಳಿ, 10 kg ಮಾತ್ರ ಇದ್ರಾಗ ಇನ್ನೂ ಎಷ್ಟು ಹಾಕಬೇಕು? 20 ಮಕ್ಕಳನ್ನ ಹಾಕಬೇಕು. ನೀವು 20 ಜನ ಮಕ್ಕಳು ಒಂದು ಕಡೆ ತಕ್ಕಡಿಯಲ್ಲಿ ಕೂತ್ರೆ ನಮ್ಮ ನಂದು ಒಬ್ಬ ಈ ಕಡೆ ಕೂತ್ಕೊಂಡ್ಬಿಟ್ರೆ ಸಾಕು, ಅಲ್ಲಿಗೆ ಈಕ್ವಲ್ ಆಗಿಬಿಡುತ್ತೆ. ಎಸ್, ಲೆಟ್ಸ್ ಸಿ. ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ, ನದಿ ಒಳಗಡೆ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಸಣ್ಣ ಸಣ್ಣ ಎಲಿಫೆಂಟ್ಸ್ಗಳೆಲ್ಲ. ಫನ್ ಆ್ಯಂಡ್ ಗೇಮ್ಸ್. ನಂದು ಸಾ ಇಸ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್
ಪುಲ್ಲಿಂಗ್ ಈಚ್ ಅದರ್ಸ್ ಟೇಲ್ಸ್. ನೋಡಿ, ಸಣ್ಣ ಸಣ್ಣ ಎಲಿಫೆಂಟ್ಸ್ಗಳು ಇರ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾ ಇರ್ತಾರೆ ಅಂದರೆ ಬೇರೆ ಬೇರೆಯವರು ಬಾಲ ಹಿಡ್ಕೊಂಡು ಎಳಿತಾ ಇರ್ತಾರಂತೆ. ಎಲಿಫೆಂಟ್ಗಳ ಬಾಲ ಹಿಡ್ಕೊಂಡು ಎಳಿತಾ ಇರ್ತಾರೆ. ನೋಡಿ, ನಿಮ್ಮ ಥರನೇ ಅವರು ಕೂಡ ತರಲೆ ಆಗಿಬಿಟ್ಟಿದ್ದಾರೆ. ಈ ಥಾಟ್ ಐ ಬೆಟರ್ ನಾಟ್ ಟು ಗೋ ನಿಯರ್ ದೇಮ್. ಈಗ ನಂದು ಸ್ವಲ್ಪ ಎದುರ್ಕೊತಾ ಇದ್ದಾನೆ, ಯಾಕಂದ್ರೆ ಇವರೆಲ್ಲ ಸ್ವಲ್ಪ ದೊಡ್ಡವರು ನಂದುಗಿಂತ. ಅವರೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ನಂದು ಇನ್ನೂ ಚಿಕ್ಕವನಲ್ವಾ, ಎದುರ್ತಾ ಇದ್ದಾನೆ. ಈ ಥಾಟ್ ಐ ಬೆಟರ್ ನಾಟ್ ಗೋ ನಿಯರ್ ದ್ಯಾಮ್. ವಾಟ್ ಇಫ್ ದೇ ಫಾಲ್ ಆನ್ ಮೀ. ನಾನಂತೂ ಅವ್ರ ಹತ್ರ ಹೋಗಲ್ಲಪ್ಪ, ಅವ್ರೇನಾದ್ರು ನನ್ನ ಮೇಲೆ ಬಿದ್ದೋಗ್ಬಿಟ್ರೆ ನಾನು ನೀರೊಳಗಡೆ ಮುಳುಗೋಗ್ಬಿಡ್ತೀನಿ ಅಷ್ಟೇ. ಆ ರೀತಿ ಎದುರ್ಕೊತಾ ಇದೆ. ಐ ಆಮ್ ಸ್ಟಿಲ್ ಸ್ಮಾಲ್. ನಾನು ಇನ್ನು ತುಂಬ ಚಿಕ್ಕವನು. ಈ ಕ್ವೈಟ್ಲಿ ವೆಂಟ್ ಆ್ಯಂಡ್ ಸ್ಟುಡ್ ನಿಯರ್ ಇಸ್ ಮದರ್. ಅವರೆಲ್ಲ ಆಟ ಆಡ್ತಾ ಇದ್ರೆ ನಂದು ಏನು ಮಾಡ್ತಾನೆ, ಅವ್ರ ಜೊತೆ ಹೋಗಲ್ಲ ಆಟ ಆಡೋಕ್ಕೆ, ನಿಧಾನಕ್ಕೆ ಹೋಗಿ ಅಮ್ಮನ ಜೊತೆ ನಿಂತ್ಕೊತಾನಂತೆ. ನೋಡಿ, ಈ ಕ್ವೈಟ್ಲಿ ವೆಂಟ್, ಕ್ವೈಟ್ಲಿ ಅಂದರೆ ಸೈಲೆಂಟ್ ಅಂತ. ಸೈಲೆಂಟ್ಲಿ ವೆಂಟ್ ಆ್ಯಂಡ್ ಸ್ಟುಡ್ ನಿಯರ್ ಈಸ್ ಮದರ್. ಎಸ್, ಅಮ್ಮ ಏನು ಮಾಡುತ್ತೆ ನೋಡಿ, ಅಮ್ಮ ಜೆಂಟ್ಲಿ ಪುಷ್ ನಂದು ಟುವರ್ಡ್ಸ್ ದ ವಾಟರ್. ಅಮ್ಮ ಏನು ಮಾಡುತ್ತೆ, ಇವಾಗ ಆಲ್ರೆಡಿ ನೀನು ದೊಡ್ಡವನಾಗ್ತಾ ಇದೆಯಾ, ಏನು ಇನ್ನೂ ಇಲ್ಲೇ ಜೊತೆಲಿ ನಿಂತ್ಕೊಂತೀವಿ, ಹೋಗು ಅವ್ರ ಜೊತೆಲಿ ಆಟ ಆಡು ಅಂತೇಳಿ ನಿಧಾನಕ್ಕೆ ಪುಷ್ ಮಾಡುತ್ತೆ ಅಂತ. ಜೆಂಟ್ಲಿ ಪುಷ್ಡ್ ನಂದು ಟುವರ್ಡ್ ದ ವಾಟರ್ ಆ್ಯಸ್ ಇಫ್ ಶಿ ವಾಸ್ ಟೆಲ್ಲಿಂಗ್ ಹಿಮ್ ಟು ಗೋ ಆ್ಯಂಡ್ ಪ್ಲೇ. ಹೋಗಿ ಆಟ ಆಡು ಅನ್ನೋ ರೀತಿ. ನಂದು ಲವ್ ಟು ಪ್ಲೇ ಇನ್ ದ ವಾಟರ್. ಓಕೆ, ಅವನು ಕೂಡ ನಿಧಾನ ಕೊನೆಗೆ ನದಿ ಹತ್ರ ಬಂದು ಇಳಿತಾನೆ. ಇಸ್ ಕಸಿನ್ಸ್ ವರ್ ಆಲ್ರೆಡಿ ದೇರ್. ಕಸಿನ್ಸ್ ಅಂದರೆ ಇಲ್ಲಿ ಬ್ರದರ್ ಸಿಸ್ಟರ್ಸ್, ಅವರ ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗಳು, ಚಿಕ್ಕಪ್ಪನ ಮಕ್ಕಳು ಇವೆಲ್ಲ ಇರ್ತಾರಲ್ಲ, ಅವ್ರನ್ನ ಕಸಿನ್ಸ್ ಅಂತ ಕರಿತೀವಿ. ವರ್ ಆಲ್ರೆಡಿ ದೇರ್, ಅವರೆಲ್ಲ ಆಲ್ರೆಡಿ ನದಿ ಒಳಗಡೆ ಇಳಿದು ಆಟ ಆಡ್ತಾ ಇದ್ದಾರೆ. ಜಸ್ಟ್ ಆ್ಯಸ್ ಈ ರೀಚ್ಡ್ ನಿಯರ್, ಹತ್ರ ಬರ್ತಿದ್ದಂಗೆ ಈ ಸ್ಟ್ರಾಂಗ್ ಫೌಂಟೇನ್ ಆಫ್ ವಾಟರ್ ಫೆಲ್ ಆನ್ ಇಸ್ ಹೆಡ್. ಎಲ್ಲಿಂದನೋ ನೀರು ಜೋರಾಗಿ ಬಂದು ಅವ್ನ ತಲೆ ಮೇಲೆ ಬಿದ್ದೋಗ್ಬಿಡುತ್ತೆ, ನಂದು ತಲೆ ಮೇಲೆ. ನಂದು ಎದುರ್ಕೊಂಡ್ಬಿಡ್ತಾನೆ, ಏನಪ್ಪ ನೀರು ಎಲ್ಲಿಂದ ಬಿತ್ತು ಅಂತೇಳಿ. ನೀರನ್ನ ಯಾರು ಹಾಕಿರ್ತಾರಂದರೆ ನೋಡಿ, ಆ ಕಸಿನ್ಸ್ಗಳಿರ್ತಾರಲ್ಲ, ಬ್ರದರ್ ಸಿಸ್ಟರ್ಸು, ಅವರೇ ಹಾಕ್ಬಿಟ್ಟಿರ್ತಾರೆ ನೀರನ್ನ. ಆ ಟ್ರಂಕ್, ಆ ಸೊಂಡಿಲಿರುತ್ತಲ್ಲ, ಸೊಂಡಿಲಿನ ನೀರನ್ನ ಎಳ್ಕೊಂಬಿಟ್ಟು ಉಫ್ ಅಂತ ಓದ್ಬಿಟ್ಟು ನಂದು ಮೇಲೆ ನೀರು ಹಾಕ್ಬಿಟ್ಟಿರ್ತಾರೆ. ನೀವು ಯಾರಾದರೂ ಸಣ್ಣ ಮಕ್ಳು ನೀವು ಆಟ ಆಡೋಕೋದಾಗ ನೀರನ್ನ ನಿಮ್ಮ ಮೇಲೆ ಎರ್ಚ್ಬಿಡ್ತಾರೆ ನೋಡಿ, ಹಾಗೆ ಎರ್ಚ್ಬಿಟ್ಟಿರ್ತಾರೆ. ಸೊ ನೆಕ್ಸ್ಟ್, ಈ ಗಾಟ್ ವೆಟ್. ಇವಾಗ ಫುಲ್ಲು ತೇವ ಆಗಿಬಿಡ್ತು ಅವನಿಗೆ. ದಿಸ್ ವಾಸ್ ದ ವರ್ಕ್ ಆಫ್ ಹಿಸ್ ನಾಟಿ ಕಸಿನ್ಸ್. ಇದು ಯಾರು ತರಲೆ ಮಾಡಿರೋ ಅಂತಂದರೆ ಆ ಕಸಿನ್ಸ್ಗಳು. ನಂದು ಜಾಯಿನ್ ದೆಮ್ ಇನ್ ದ ಗೇಮ್. ನಂದು ಕೂಡ ಆ ಗೇಮಲ್ಲಿ ಜಾಯ್ನ್ ಆಗ್ತಾನೆ. ಅವನು ಕೂಡ ಸ್ವಲ್ಪ ನೀರು ಹೇಳ್ಕೊಡೋದು, ಉಫ್ ಅಂತ ಓದೋದು, ಎಲ್ಲರ ಮೇಲೂ ಕೂಡ ಅವನು ನೀರು ಹೆಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಎಸ್, ಈ ಪೇಜ್ನಲ್ಲಿ ನೋಡಿ ಅವರು ನೀರಿನಲ್ಲಿ ಯಾವ ರೀತಿ ಆಟ ಆಡಿದ್ರು ಅಂತ ಕೊಟ್ಟಿದ್ದಾರೆ. ಓಕೆ, ಎಸ್, ಲೆಟ್ಸ್ ಮೂವ್ ಆನ್. ಬಿಫೋರ್ ಸನ್ಸೆಟ್. ಸನ್ಸೆಟ್ ಅಂದರೆ ಸೂರ್ಯ ಮುಳುಗೋದು. ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ದ ಹರ್ಡ್ ಸ್ಟಾರ್ಟೆಡ್ ಬ್ಯಾಕ್ ಟುವರ್ಡ್ ದ ಜಂಗಲ್. ಆ ನದಿನಲ್ಲೆಲ್ಲ ಆಟಾಡಿ ಸೂರ್ಯನೇನೋ ಮುಳುಗೋ ಟೈಮ್ ಆಗ್ತಿದ್ದಂಗೆ ವಾಪಸ್ ಫಾರೆಸ್ಟ್ ಕಡೆ ಬರ್ತಾ ಇದ್ದಾರೆ ಅವರು. ಇನ್ನು ನದಿ ಹತ್ರನೇ ಇರೋದು ಬೇಡ, ಫಾರೆಸ್ಟ್ ಒಳಗಡೆ ಬಂದುಬಿಡೋಣ ಅಂತ ಬರ್ತಾರೆ. ಬೈ ದೆನ್ ನಂದು ವಾಸ್ ವೆರಿ ಟಯರ್ಡ್. ನಂದು ಅಂತೂ ನಡೆದು ಹಾಗೆ ನೀರಲ್ಲೆಲ್ಲ ಆಟಾಡಿ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಈ ಸೆಟಲ್ಡ್ ಹಿಮ್ಸೆಲ್ಫ್ ಬಿಟ್ವೀನ್ ಹಿಸ್ ಮದರ್ಸ್ ಫ್ರೆಂಡ್ ಲೆಗ್ಸ್ ಆ್ಯಂಡ್ ಫೆಲ್ ಆಸ್ಲೀಪ್ ಆ್ಯಸ್ ಈ ಡ್ರ್ಯಾಂಕ್ ಹರ್ ಮಿಲ್ಕ್. ಹಾಗೆ ತಾಯಿಯ ಪಕ್ಕ ಬಂದು ಮಲ್ಕೊಂಡ್ಬಿಡ್ತಾನಂತ ಹಂಗೆ. ಎಸ್, ಈ ಡ್ರ್ಯಾಂಕ್ ಹರ್ ಮಿಲ್ಕ್ ಆ್ಯಂಡ್ ಫೆಲ್ ಆಸ್ಲೀಪ್. ಹಂಗೆ ತಾಯಿ ಪಕ್ಕ, ಮದರ್ ಪಕ್ಕ ಬಂದು ಮಲ್ಕೊಂಡ್ಬಿಡ್ತಾನೆ. ಯು ಹ್ಯಾವ್ ರೆಡ್. ಹಾಗೆ ಇಲ್ಲೊಂದು ಇನ್ಫಾರ್ಮೇಷನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಯು ಹ್ಯಾವ್ ರೆಡ್ ಅಬೌಟ್ ನಂದು ಆ್ಯಂಡ್ ದ ಎಲಿಫೆಂಟ್ ಹರ್ಡ್. ಆ್ಯನ್ ಎಲಿಫೆಂಟ್ ಹರ್ಡ್ ಹ್ಯಾಸ್ ಓನ್ಲಿ ಫೀಮೇಲ್ಸ್ ಆ್ಯಂಡ್ ಬೇಬಿ ಎಲಿಫೆಂಟ್ಸ್. ಎಲಿಫೆಂಟ್ಸ್ಗಳ ಗುಂಪುಗಳನ್ನ ನಾವು ನೋಡಿದ್ರೆ ಅದು ಹೆಂಗಿರುತ್ತೆ ಅಂದರೆ ಜಾಸ್ತಿ ಮೆಜಾರಿಟಿ ಅಲ್ಲಿ ಫೀಮೇಲ್ ಎಲಿಫೆಂಟ್ಸ್ಗಳಿರುತ್ತೆ. ಓಕೆ, ಹೆಣ್ಣು ಆನೆಗಳು ಜಾಸ್ತಿ ಇರುತ್ತೆ. ಹಾಗೆ ಬೇಬಿ ಮರಿಗಳು ಮಾತ್ರ ಜಾಸ್ತಿ ಇರುತ್ತೆ. ದೊಡ್ಡ ಗಂಡು ಆನೆಗಳಾದಮೇಲೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ವರ್ಷಗಳು ಮಾತ್ರ ಜೊತೆ ಇಳಿದು ಆಮೇಲೆ ದೂರ ಹೊರಟೋಗ್ಬಿಡುತ್ತಂತೆ. ಒಂದೊಂದೇ ಅಲ್ಲಾಡುತ್ತಂತೆ. ನೋಡಿ ಎಂಥ ವಿಚಿತ್ರ. ಸಿ, ಆ್ಯನ್ ಎಲಿಫೆಂಟ್ ಹರ್ಡ್ ಆ್ಯಸ್ ಓನ್ಲಿ ಫೀಮೇಲ್ಸ್ ಆ್ಯಂಡ್ ಬೇಬಿ ಎಲಿಫೆಂಟ್ಸ್. ಆ ಎಲಿಫೆಂಟ್ಸ್ಗಳ ಗುಂಪಿತ್ತಂದರೆ ಅಲ್ಲಿ ಜಾಸ್ತಿ ಯಾವಿರುತ್ತೆ ಅಂತಂದರೆ ಆ ಫೀಮೇಲ್ ಹೆಣ್ಣು ಆನೆಗಳು ಹಾಗೆ ಮರಿಗಳು ಮಾತ್ರ ಇರುತ್ತೆ. ಯು ಹ್ಯಾವ್ ರೆಡ್ ಅಬೌಟ್ ನಂದು ಆ್ಯಂಡ್ ದ ಎಲಿಫೆಂಟ್ ಹರ್ಡ್. ನೀವು ಇಲ್ಲಿವರೆಗೆ ಕೇಳಿದ್ರಿ ಎಲಿಫೆಂಟ್ಗಳ ಗ್ರೂಪ್ ಬಗ್ಗೆ. ಆ್ಯನ್ ಎಲಿಫೆಂಟ್ ಹರ್ಡ್ ಆ್ಯಸ್ ಓನ್ಲಿ ಫೀಮೇಲ್ಸ್ ಆ್ಯಂಡ್ ಬೇಬಿ ಎಲಿಫೆಂಟ್ಸ್. ಏನಾರು ಆನೆಗಳ ಗುಂಪು ಕಂಡು ಬಂತಂದರೆ ಅಲ್ಲಿ ಜಾಸ್ತಿ ಮೆಜಾರಿಟಿ ಯಾರಿರ್ತಾರೆ ಅಂದರೆ ಹೆಣ್ಣು ಆನೆಗಳಿರ್ತವೆ, ಹಾಗೆ ಬೇಬಿ ಎಲಿಫೆಂಟ್ಸ್ಗಳು ಮಾತ್ರ ಇರ್ತವಂತೆ. ಗಂಡು ಆನೆಗಳು ಎಲ್ಲಿ ಹೋಗ್ತವೆ ಸರ್? ಸ್ವಲ್ಪ ವರ್ಷಗಳು ಮಾತ್ರ ಜೊತೆಲಿರ್ತವೆ. ಆಮೇಲೆ ಏನಾಗ್ತವೆ ಅಂತಂದರೆ ಸಪ್ರೇಟಾಗಿ ಹೊರ್ಟೋಗ್ಬಿಡ್ತಾವಂತೆ, ಒಂದೊಂದೇ ಓಡಾಡಲಿಕ್ಕೆ. ಒಂಟಿ ಸಲಗ ಅಂತ ಹೇಳ್ತೀವಲ್ವ, ಹಾಗೆ ಒಂಟಿಯಾಗಿ ಹೊರ್ಟೋಗ್ಬಿಡ್ತಾವಂತೆ. ದ ಓಲ್ಡೆಸ್ಟ್ ಫೀಮೇಲ್ ಈಸ್ ದ ಲೀಡರ್ ಆಫ್ ದ ಹರ್ಡ್.
ಆ ಗ್ರೂಪ್ನಲ್ಲಿ ಯಾರಿಗೆ ತುಂಬ ಏಜ್ ಆಗಿರುತ್ತೋ ಆ ಹೆಣ್ಣು ಆನೆ ಲೀಡರ್ ಆಗಿರುತ್ತೆ. ಸೊ ಅಂಡರ್ಲೈನ್ ಮಾಡಿದ್ನ, ಓಲ್ಡೆಸ್ಟ್ ಫೀಮೇಲ್ ಈಸ್ ದ ಲೀಡರ್ ಆಫ್ ದ ಹರ್ಡ್. ಎ ಹರ್ಡ್ ಮೇ ಹ್ಯಾವ್ 10 to 12 ಫೀಮೇಲ್ ಎಲಿಫೆಂಟ್ಸ್ ಆ್ಯಂಡ್ ಯಂಗ್ ಒನ್ಸ್. ಒಂದು ಆನೆಗಳ ಗುಂಪು ಅಂದರೆ ಅಲ್ಲಿ 10ರಿಂದ 12 ಹೆಣ್ಣು ಆನೆಗಳು ಇರ್ಬೋದು, ಹಾಗೆ ಸ್ವಲ್ಪ ಮರಿಗಳು ಕೂಡ ಇರ್ಬೋದು. ಮೇಲ್ ಎಲಿಫೆಂಟ್ಸ್ ಲೀವ್ ಇನ್ ದ ಹರ್ಡ್ ಟಿಲ್ ದೇ ಆರ್ 14 to 15 years ಓಲ್ಡ್. ಹಾಗೆ ಗಂಡು ಆನೆಗಳಾದರೆ 14ರಿಂದ 15 ವರ್ಷ ಆಗೋವರೆಗೆ ಮಾತ್ರ ಗ್ರೂಪಲ್ಲಿ ಇರ್ತವೆ. 14 ವರ್ಷ 15 ವರ್ಷ ಆಗ್ತಿದ್ದಂಗೆ ಸಪ್ರೇಟಾಗಿ ಹೊರಟೋಗ್ತವೆ. ಓಕೆನಾ? ಎಸ್. ದೆನ್ ದೇ ಲೀವ್ ದೇ ಹರ್ಡ್ ಆ್ಯಂಡ್ ಮೂವ್ ಅರೌಂಡ್ ಅಲೋನ್. ಒಬ್ಬೊಬ್ಬರೇ ಒಂಟಿಯಾಗಿ ಹೊರಟೋಗ್ತಾವಂತೆ. ನಂದು ವಿಲ್ ಆಲ್ಸೋ ಲೀವ್ ಈಸ್ ಹರ್ಡ್ ವೆನ್ ಈಸ್ ದ್ಯಾಟ್ ಓಲ್ಡ್. ಹಾಗಾದ್ರೆ ನಮ್ಮ ನಂದು ಇದ್ದಾನಲ್ವಾ, ಇವಾಗ ಜಸ್ಟು 3 months ಮಾತ್ರ, 3 ತಿಂಗಳಷ್ಟೇ. ಅವನಿಗೂ ಕೂಡ 14 ವರ್ಷ 15 ವರ್ಷ ಆದಮೇಲೆ ಆ ನಂದು ಕೂಡ ಗ್ರೂಪ್ ಬಿಟ್ಟು ಹೊರಗಡೆ ಹೊರಟೋಗ್ತಾನೆ. ಪಾಪ ಅನ್ಸುತ್ತೆ. ನೆಕ್ಸ್ಟ್, ಲೈಕ್ ಎಲಿಫೆಂಟ್ಸ್ ಸಮ್ ಅದರ್ ಅನಿಮಲ್ಸ್ ಆಲ್ಸೋ ಲೀವ್ ಟುಗೆದರ್ ಇನ್ ಗ್ರೂಪ್ಸ್. ನಮ್ಮ ಎಲಿಫೆಂಟ್ಸ್ಗಳ ರೀತಿಯೇ ಬೇರೆ ಬೇರೆ ಅನಿಮಲ್ಗಳು ಕೂಡ ಗ್ರೂಪಲ್ಲಿ ಇರ್ತವೆ. ದೀಸ್ ಅನಿಮಲ್ ಗ್ರೂಪ್ಸ್ ಆರ್ ಕಾಲ್ಡ್ ಹರ್ಡ್ಸ್. ಆ ರೀತಿ ಅನಿಮಲ್ಗಳು ಒಟ್ಟಾಗಿ ಗ್ರೂಪ್ನಲ್ಲಿ ಇರ್ತಾವಲ್ವ, ಅದನ್ನು ನಾವೇನಂತಂದರೆ ಹರ್ಡ್ಗಳಂತ ಕರಿತೀವಿ. ಓಕೆ, ಗುಂಪುಗಳು, ಹರ್ಡ್ ಅಂತ. ಅನಿಮಲ್ಸ್ ಇನ್ ಹರ್ಡ್ಸ್ ಯೂಶ್ವಲಿ ಮೂವ್ ಅರೌಂಡ್ ಟುಗೆದರ್ ಸರ್ಚಿಂಗ್ ಫಾರ್ ಫುಡ್. ಅನಿಮಲ್ಗಳು ಗ್ರೂಪಲ್ಲಿ ನುಗ್ತವೆ, ಯಾಕಂದರೆ ಫುಡ್ಡನ್ನು ಹುಡುಕ್ಲಿಕ್ಕೆ ಈಸಿ ಆಗುತ್ತೆ ಅಂತ, ಊಟಗಳನ್ನ ಹುಡುಕ್ಲಿಕ್ಕೆ ಈಸಿ ಆಗುತ್ತೆ, ಹಾಗೆ ಸೇಫ್ಟಿ ಇರುತ್ತೆ ಅಂತ. ಯಾರಾದ್ರೂ ಏನೋ ಅಟ್ಯಾಕ್ ಮಾಡೋಕ್ಕೆ ಬರ್ತಂದರೆ ಗ್ರೂಪಲ್ಲಿ ನಾವು ನುಗ್ಬೋದು, ಗ್ರೂಪಲ್ಲಿ ಬೇಕಾದ್ರೆ ನಾವು ಓಡೋಗ್ಬೋದು. 120 ಆಗಿಬಿಟ್ರೆ ಕಷ್ಟ ತಾನೆ, ಅದಕ್ಕೆ ಧೈರ್ಯ ಇರುತ್ತೆ ಅಲ್ಲ, ಅದಕ್ಕೆ ಗ್ರೂಪಲ್ಲಿ ಇರ್ತಾರೆ. ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಇಫ್ ಯು ಆರ್ ನಂದು, ನೀವೇನಾದರೂ ನಂದು ಆಗಿದ್ದರೆ, ಆ್ಯಂಡ್ ಯು ಲೀವ್ಡ್ ಇನ್ ಹರ್ಡ್, ಗ್ರೂಪಲ್ಲಿ ಇದ್ದಿದ್ರೆ, ವಾಟ್ ಕೈಂಡ್ ಆಫ್ ಥಿಂಗ್ಸ್ ವುಡ್ ಯು ಡೂ? ನೀವೇನೇನು ಮಾಡ್ತಿದ್ರಿ? ಇಲ್ಲೇನು ಆನ್ಸರ್ನ ಬರೆಯೋದು ಬೇಡ, ವರ್ಕ್ ಬುಕ್ ಇದೆಯಲ್ವಾ, ವರ್ಕ್ ಬುಕ್ಕಲ್ಲೆಲ್ಲ ಆನ್ಸರ್ಸ್ ಇರುತ್ತೆ. ಫಸ್ಟು ಅಷ್ಟನ್ನೇ ವರ್ಕೌಟ್ ಮಾಡಿ ಸಾಲ್ವ್ ಮಾಡಿ. ಇದು ಜನರಲ್ ಡಿಸ್ಕಷನಲ್ಲಿ ಏನಂತಂದರೆ, ಐ ವುಡ್ ಬಿ ಪ್ಲೇಯಿಂಗ್, ನಾನು ಆಟ ಆಡ್ತಿದ್ದೆ. ಐ ವುಡ್ ಬಿ ಫೈಟಿಂಗ್ ವಿತ್ ಮೈ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಇನ್ ದ ಎಲಿಫೆಂಟ್ ಹರ್ಡ್, ದ ಓಲ್ಡೆಸ್ಟ್ ಫೀಮೇಲ್ ಎಲಿಫೆಂಟ್ ಡಿಸೈಡ್ಸ್ ಎವ್ರಿಥಿಂಗ್. ಹೂ ಟೇಕ್ಸ್ ಡಿಸಿಷನ್ಸ್ ಇನ್ ಯುವರ್ ಫ್ಯಾಮಿಲಿ? ಎಸ್, ಇದು ಚೆನ್ನಾಗಿದೆ, ಇದನ್ನು ಬರೀರಿ. ಏನಂದರೆ ನೋಡಿ, ಆ ಗ್ರೂಪ್ ಇತ್ತಲ್ವ ಎಲಿಫೆಂಟ್ಸ್ದು, ಅದರಲ್ಲಿ ಮೇಜರಾಗಿ ಡಿಸಿಷನ್ ಯಾರು ತೊಗೊತಿದ್ರು ಅಂದರೆ ತುಂಬ ಏಜ್ ಆಗಿರುವಂಥ ಹೆಣ್ಣು ಆನೆ ತೊಗೊತಿದ್ದು, ಓಕೆ, ಲೀಡರ್ ಆಗಿರ್ತಿತ್ತು. ಈಗ ನಿಮ್ಮ ಮನೆಯಲ್ಲಿ ಲೀಡರ್ ಯಾರು? ಅಪ್ಪ ಲೀಡರಾ ಅಥವಾ ಅಮ್ಮ ಲೀಡರಾ? ಇಲ್ಲಿ ಬರಿಬೇಕು. ಓಕೆ, ಏನೋ ಡಿಸಿಷನ್ ತಗೊಳ್ಳೋ ಟೈಮ್ನಲ್ಲಿ ಅಪ್ಪ ಡಿಸಿಷನ್ ತೊಗೊತಾರಾ ಅಥವಾ ಅಮ್ಮ ಡಿಸಿಷನ್ ತೊಗೊತಾರಾ ಅದ್ರ ಬಗ್ಗೆ. ಅಪ್ಪ ಡಿಸಿಷನ್ ತೊಗೊಂಡ್ರೆ ಮೈ ಫಾದರ್ ಇಸ್ ದ ಲೀಡರ್, ಹಿ ವಿಲ್ ಟೇಕ್ ದ ಡಿಸಿಷನ್ ಅಂತ ಬರೀರಿ. ಅಮ್ಮ ಡಿಸಿಷನ್ ಆದರೆ ಮೈ ಮದರ್ ಇಸ್ ದ ಲೀಡರ್, ಶಿ ವಿಲ್ ಟೇಕ್ ದ ಡಿಸಿಷನ್ ಅಂತ ಬರೀರಿ. ಒಂದು ವೇಳೆ ಏನಾದರೂ ಇಬ್ಬರು ಕೂಡ ಲೀಡರ್ಸ್ ಆಗಿದ್ರೆ, ಓಕೆ, ಏನೇ ಡಿಸೈಡ್ ಮಾಡಬೇಕಾದ್ರೂ ಇಬ್ಬರಳು ಮಾತಾಡಿ ಡಿಸ್ಕಷನ್ ಮಾಡಿ ಆಮೇಲೆ ಡಿಸಿಷನ್ ಮಾಡಿದ್ರೆ ಆವಾಗ ಬೋತ್ ಮೈ ಫಾದರ್ ಆ್ಯಂಡ್ ಮದರ್ ಆರ್ ಲೀಡರ್ಸ್, ದೇ ವಿಲ್ ಟೇಕ್ ದ ಡಿಸಿಷನ್. ಆ ರೀತಿ ಬೋತ್ ವಿಲ್ ಟೇಕ್ ದ ಡಿಸಿಷನ್ ಅಂತ ಬರೀರಿ. ಓಕೆ, ಎಸ್, ನೋಡೋಣ ಬಂದಾಗ ಈ ಆನ್ಸರ್ನ ಚೆಕ್ ಮಾಡ್ತೀವಿ. ನಿಮ್ಮ ಫ್ಯಾಮಿಲಿನಲ್ಲಿ ಯಾರು ಲೀಡರ್ ಅಂತೇಳಿ, ಅಪ್ಪ ಲೀಡರಾ ಅಮ್ಮ ಲೀಡರಾ ಅಂತ. ಗುಡ್. ನೆಕ್ಸ್ಟ್, ಮೇಕ್ ಎ ಕೊಲಾಜ್ ಆಫ್ ಹರ್ಡ್ ಆಫ್ ಎಲಿಫೆಂಟ್ಸ್ ಇನ್ ಯುವರ್ ನೋಟ್ಬುಕ್. ಫಾರ್ ದಿಸ್, collect as many pictures of elephants that you can. Cut out the elephants and stick them in the notebook. ನಿಮ್ಮ ನೋಟ್ಬುಕ್ನಲ್ಲಿ ಎಲಿಫೆಂಟ್ಸ್ಗಳ ಪಿಕ್ಚರ್ಸ್ ಇರುತ್ತಲ್ವಾ, ಅದನ್ನೆಲ್ಲ ಕಟ್ ಮಾಡಿ ಕಲೆಕ್ಟ್ ಮಾಡಿ ಅಂಟಿಸಿಟ್ಟಿರಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ವೆರೈಟಿ ಆದಂಥ ಪಿಕ್ಚರ್ಸ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿರಿ. ಎಸ್, ವಿ ವಿಲ್ ಕಮ್ ಅಂಡ್ ಚೆಕ್ ದಟ್ ಒನ್. ನೆಕ್ಸ್ಟ್ ನೋಡಿ, ಜನರಲ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಏನಂತಂದರೆ, ನೀವು ನಂದು ಆಗಿದ್ರೆ ಫ್ರೆಂಡ್ಸ್ ಜೊತೆ ಯಾವ ರೀತಿ ಇರ್ತಿದ್ರಿ, ಏನೇನು ಮಾಡ್ತಿದ್ರಿ, ಸೇಮ್ ಆ ರೀತಿ ಕೊಟ್ಟಿದ್ದಾರೆ. ಫೈಂಡ್ ಔಟ್ ಆನ್ ರೈಟ್ ದ ಅನಿಮಲ್ಸ್ ಲಿವ್ ಇನ್ ಹರ್ಡ್ಸ್. ಗ್ರೂಪಲ್ಲಿ ಇರ್ತಾವಲ್ವ ಅನಿಮಲ್ಸ್ಗಳನ್ನ ನೇಮ್ಗಳನ್ನ ಬರೀರಿ ಅಂತ. ಟೈಗರ್ಸ್ಗಳು ಕೆಲವೊಂದು ಗ್ರೂಪಲ್ಲಿ ಇರ್ತವೆ. ನೆಕ್ಸ್ಟು ಬಫೆಲೋಸ್, ಹಾಗೆ ಡೀರ್ಗಳು, ಜಿಂಕೆಗಳು ಗ್ರೂಪಲ್ಲಿ ಇರ್ತಲ್ವ ಆ ರೀತಿ. ಟೈಗರ್ಸ್ ಇರ್ತವೆ, ಲಯನ್ಸ್ ಇರ್ತವೆ, ಇದನ್ನೆಲ್ಲ ಬೇಕಾದ್ರೆ ಬರಿಬೋದು ನೇಮ್. ನೆಕ್ಸ್ಟು, ಡೂ ಯು ಆಲ್ಸೋ ಲೀವ್ ಇನ್ ಗ್ರೂಪ್? ನೀವು ಕೂಡ ಗ್ರೂಪಲ್ಲಿ ಇರ್ತೀರಾ? ಡೂ ಯು ಲೈಕ್ ಟು ಲೀವ್ ಟುಗೆದರ್ ಲೈಕ್ ದ್ಯಾಟ್? ವಾಟ್ ಡೂ ಯು ಥಿಂಕ್ ಆರ್ ಗುಡ್ ಆ್ಯಂಡ್ ದ ಬ್ಯಾಡ್ ಪಾಯಿಂಟ್ಸ್ ಆಫ್ ಲಿವಿಂಗ್ ಇನ್ ಎ ಗ್ರೂಪ್? ರೈಟ್ ದೇರ್. ನೀವು ಕೂಡ ಗ್ರೂಪಲ್ಲಿ ಇರೋಕ್ಕೆ ಇಷ್ಟಪಡ್ತೀರಾ? ಗ್ರೂಪಲ್ಲಿ ಇರೋಕ್ಕೆ ಇಷ್ಟಪಟ್ಟರೆ ಯಾಕೆ? ಗುಡ್ ಪಾಯಿಂಟ್ಸ್ ಇದ್ದರೆ ಇದಕ್ಕೆ ಬರೀಬೇಕು. ನಿಮಗೆ ಗ್ರೂಪಲ್ಲಿ ಇರೋಕ್ಕೆ ಇಷ್ಟ ಆಗಲ್ವಾ? ಹಾಗಾದರೆ ಈ ಪಾಯಿಂಟ್ಸ್ನ ಬರೀಬೇಕು. ಓಕೆ, ನೋಡೋಣ ಎಷ್ಟು ಗೊತ್ತಾಗುತ್ತೆ ಟ್ರೈ ಮಾಡಿ. ನೆಕ್ಸ್ಟ್, here also some activities are there.
ಹ್ಯಾವ್ ಯು ಎವರ್ ಟೇಕನ್ ಎ ರೈಡ್ ಆನ್ ಎಲಿಫೆಂಟ್? ಯಾವತ್ತಾದರೂ ಎಲಿಫೆಂಟ್ ಮೇಲೆ ಹೋಗಿದ್ದೀರಾ ರೈಡಿಂಗ್? ಹೌ ಡಿಡ್ ಇಟ್ ಫೀಲ್? ಹೋಗಿದ್ರೆ ಯಾವ ರೀತಿ ಫೀಲ್ ಆಯಿತು? ನಾನಂತೂ ಹೋಗಿಲ್ಲ, ಅದಕ್ಕೆ ನನಗೆ ಹೇಳಿದ್ರೆ ನೋ ಐ ಡಿಡ್ ನಾಟ್ ಗೋ ರೈಡ್ ಆನ್ ಆ್ಯನ್ ಎಲಿಫೆಂಟ್ ಈ ರೀತಿ ಬರಿತೀನಿ. ನೋ ಅಂತ ಬರಿತೀನಿ, ಮುಗಿದೋಯ್ತು. ನೀವು ಹೋಗಿದ್ರೆ ಎಸ್ ಐ ಹ್ಯಾಡ್ ಎ ರೈಡ್ ಆನ್ ಆ್ಯನ್ ಎಲಿಫೆಂಟ್, ಇಟ್ ವಾಸ್ ಸೂಪರ್ಬ್, ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಇಟ್ ವಾಸ್ ನೈಸ್, ಏನಾದರೂ ಬರೀರಿ. ನೆಕ್ಸ್ಟ್, ವಿಚ್ ಅನಿಮಲ್ಸ್ ಹ್ಯಾವ್ ಯು ಸ್ಯಾಟ್ ಆನ್? ಬೇರೆ ಇನ್ಯಾವುದಾದ್ರೂ ಅನಿಮಲ್ ಮೇಲೆ ಕೂತಿದ್ರಾ ಅಂತ. ನಾನು ಕೂತಿದ್ದೆ ಬಫೆಲೋ ಮೇಲೆ. ಐ ಸ್ಯಾಟ್ ಆನ್ ಬಫೆಲೋ ಇರ್ತಿದ್ದೆ, ನಾನು ಬಫೆಲೋ ಮೇಲೆ ಕೂತಿದ್ದೆ. ಹಾಗೆ ಗೋಟ್ ಇರುತ್ತಲ್ಲ, ಮೇಕೆ ಮೇಲೂ ಕೂಡ ಕೂತಿದ್ದೆ ಹಾಗೆ. ನೆಕ್ಸ್ಟು, ಯು ಮಸ್ಟ್ ಹ್ಯಾವ್ ಸೀನ್ ಮೆನಿ ಅನಿಮಲ್ಸ್ ಅರೌಂಡ್ ಯು ಇನ್ ಬುಕ್ಸ್, ಇನ್ ಮೂವೀಸ್, ಸಮ್ ಮೇ ಬಿ ಅಲೋನ್, ಸಮ್ ಇನ್ ಗ್ರೂಪ್ಸ್, ಫೈಂಡ್ ಔಟ್ ಮೋರ್ ಅಬೌಟ್ ಎನಿ ಒನ್ ಆಫ್ ದೀಸ್ ಅನಿಮಲ್ಸ್ ಆ್ಯಂಡ್ ರೈಟ್ ಅಬೌಟ್ ಇಟ್. ಹಾಗೆಯೇ ನೀವು ಕೂಡ ಅನಿಮಲ್ಸ್ಗಳನ್ನ ನೋಡಿರ್ತೀರ ಗ್ರೂಪಲ್ಲಿರೋದು. ಯಾವುದಾದ್ರೂ ಒಂದು ಅನಿಮಲ್ನ ಸೆಲೆಕ್ಟ್ ಮಾಡಿ ಅದ್ರ ಬಗ್ಗೆ ಬರೀರಿ, ಒಂದು 4-5 ಸೆಂಟೆನ್ಸ್. ಈಗ ಫಾರ್ ಎಕ್ಸಾಂಪಲ್ ಅಂದರೆ ಡೀರ್, ಓಕೆ, ಜಿಂಕೆ ಅಂತ ಬರೆದ್ಬಿಟ್ಟು ಜಿಂಕೆ ಬಗ್ಗೆನೇ ಬರೀರಿ ಒಂದು 4-5 ಸೆಂಟೆನ್ಸ್, ಓಕೆನಾ? ಎಸ್, ಸಾಧ್ಯ ಆದರೆ ನಿಮ್ಮ ಓನ್ ಸೆಂಟೆನ್ಸ್ನಲ್ಲಿ ಬರಲಿಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಪೇರೆಂಟ್ಸ್ಗಳ ಹೆಲ್ಪ್ನ ತಗೊಳ್ರಿ. ಪೇರೆಂಟ್ಸ್ಗಳಿಗೂ ಕೂಡ ಗೊತ್ತಾಗಲಿಲ್ಲ ಅಂದರೆ ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ಬರೀರಿ, ಓಕೆನಾ? ಎಸ್. Here also some words they have given. Think and write. Why do you think the egret ಅಂದರೆ ಈ ರೀತಿ ಇದೆಲ್ಲ ಕೊಕ್ಕರೆ, ಇದು ಕ್ರೇನ್ ಅಂತೀವಿ. egret is sitting on the buffalo. ಯಾಕೆ ಈ egret ಬಫೆಲೋ ಮೇಲೆ ಕೂತಿದೆ? ಯಾಕಂತಂದರೆ ಇನ್ಸೆಕ್ಟ್ಗಳಿರ್ತಲ್ವ, ಕೆಲವೊಂದು ಕ್ರಿಮಿಕೀಟಗಳು, ಅದನ್ನ ಹಿಡಿದು ತಿನ್ಬಹುದಲ್ವ, ಅದಕ್ಕೆ. ಇಟ್ ಕ್ಯಾನ್ ಈಟ್ ದ ಇನ್ಸೆಕ್ಟ್ಸ್ ಆನ್ ದ ಬಫೆಲೋ, ಅದು ಆನ್ಸರ್. ಓಕೆ. ಹ್ಯಾವ್ ಯು ಸೀನ್ ಎನಿ ಅನಿಮಲ್ ರೈಡಿಂಗ್ ಆನ್ ಅನದರ್ ಅನಿಮಲ್? ರೈಟ್ ಇಟ್ಸ್ ನೇಮ್. ನೀವು ಯಾವತ್ತಾದರೂ ಒಂದು ಅನಿಮಲ್ ಇನ್ನೊಂದು ಅನಿಮಲ್ ಮೇಲೆ ಕುತ್ಕೊಂಡು ಹೋಗೋದು ನೋಡಿದ್ದೀರಾ? ಎಸ್, ನಾನು ನೋಡಿದ್ದೀನಿ. ಅ ಮಂಕಿ ಹಿಪೋಪಟಾಮಸ್ ಮೇಲೆ ಕೂತಿದ್ದು. ಹೀಗೆ ಇಲ್ಲಿ ಮಂಕಿ ಅಂತ ಬರಿತೀನಿ, ಇಲ್ಲಿ ಹಿಪೋಪಟಾಮಸ್ ಅಂತ ಬರಿತೀನಿ. ಹಾಗೆ ನೀವು ಯಾವುದಾದ್ರೂ ನೋಡಿದೆ, ಒಂದು ಡಾಗು ಬಫೆಲೋ ಮೇಲೆ ಕೂತಿದ್ರೆ, ನಾಯಿ ಎಮ್ಮೆ ಮೇಲೆ ಕೂತಿರುತ್ತೆ ನೋಡಿ, ಹಸುವಿನ ಮೇಲೆಲ್ಲ, ಅದೆಲ್ಲ ಇದ್ದರೆ ಬರಿಬೋದು ನೀವು. ಇಲ್ಲಿ ಯಾವ ಅನಿಮಲ್ ಮೇಲ್ಗಡೆ ಸವಾರಿ ಮಾಡ್ತಿತ್ತು, ಯಾವ ಅನಿಮಲ್ ಕರ್ಕೊಂಡು ಹೋಗ್ತಿತ್ತು, ತೊಗೊಂಡು ಹೋಗ್ತಿತ್ತು, ಒತ್ಕೊಂಡು ಹೋಗ್ತಿತ್ತು, ಅದನ್ನು ಇಲ್ಲಿ ಬರೀಬೇಕು. ಓಕೆ. ವಿಚ್ ಅನಿಮಲ್ಸ್ ಡು ವಿ ಯೂಸ್ ಫಾರ್ ರೈಡಿಂಗ್? ಜನರಲಿ ನಾವು ರೈಡಿಂಗ್ ಮಾಡಬೇಕಂದ್ರೆ ಯಾವ ಅನಿಮಲ್ಗಳನ್ನ ಯೂಸ್ ಮಾಡ್ತೀವಿ? ಹಾರ್ಸ್, ಕುದುರೆ ಅಲ್ವಾ, ಅದಕ್ಕೆ ಇಲ್ಲಿ ಹಾರ್ಸ್ ಅಂತ ಬರೀರಿ, ಕುದುರೆ. ವಿಚ್ ಅನಿಮಲ್ಸ್ ಡು ವಿ ಯೂಸ್ ಫಾರ್ ಕ್ಯಾರಿಂಗ್ ಲೋಡ್ಸ್ಗಳನ್ನ ಹೊರಲಿಕ್ಕೆ ಯಾವ ಅನಿಮಲ್ಸ್ಗಳನ್ನ ಯೂಸ್ ಮಾಡ್ತೀವಿ? ಡಾಂಕಿ, ಕತ್ತೆ ತಾನೆ, ಡಾಂಕಿ ಅಂತ ಇಲ್ಲಿ ಬರೀರಿ. ನೆಕ್ಸ್ಟ್, ಮೇಕ್ ಯುವರ್ ಓನ್ ಎಲಿಫೆಂಟ್. ನಿಮ್ಮದೇ ಆದಂಥ ಒಂದು ಎಲಿಫೆಂಟ್ ರೆಡಿ ಮಾಡಬೇಕಂತೆ. ಹೆಂಗೆ ಅಂತ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ ಇದು. ಎಸ್, ಟ್ರೈ ಮಾಡಿ. ಸಾಧ್ಯ ಆದರೆ ಪೇಪರ್ನ ಯೂಸ್ ಮಾಡಿಕೊಂಡು ಎಲಿಫೆಂಟ್ನ ಹೆಂಗೆ ರೆಡಿ ಮಾಡೋದು, ಟ್ರೈ ಯುವರ್ ಬೆಸ್ಟ್. ಅದಕ್ಕೆ ಕಲರ್ ಹಾಕೋದಿರಲಿ, ಎಷ್ಟು ಸಾಧ್ಯ ಅಷ್ಟು ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ವಾಟ್ ಡು ದೇ ಸೇ? ನಾವೆಲ್ಲ ಅನಿಮಲ್ಗಳ ಬಗ್ಗೆ ನಾವು ಕೇಳಿರ್ತೀವಿ, ಅವನ್ನ ನೋಡಿ ನಾವು ಎಂಜಾಯ್ ಮಾಡ್ತೀವಿ. ಬಟ್ ಆದರೆ ಅದೇ ಅನಿಮಲ್ಗಳು ಯಾವ ರೀತಿ ಫೀಲ್ ಆಗ್ತಾ ಇರ್ತವೆ, ಯಾವ ರೀತಿ ಕಷ್ಟಪಡ್ತಾ ಇರ್ತವೆ, ಏನಂತ ಮನಸ್ಸಲ್ಲಿ ಅನ್ಕೊತವೆ, ಇದನ್ನಿಲ್ಲಿ ಕೊಟ್ಟಿದ್ದಾರೆ. ಸ್ನೇಕ್ ಏನಂತ ಅನ್ಕೋಬೋದು. ಇದನ್ನು ಡ್ರಾಮಾ ರೀತಿ ಮಾಡಿಸೋಣ, ಒಂದು ನಾಟಕ ಇರುತ್ತಲ್ಲ, ನಾಟಕದ ರೀತಿ ನಮ್ಮ ಶಾಲೆ ಸ್ಟಾರ್ಟ್ ಆದಮೇಲೆ ಮಾಡಿಸೋಣ ನಿಮ್ಮ ಕೈಲಿ. ಒಬ್ಬರು ಸ್ನೇಕ್ ರೀತಿ ವೇಷ ಹಾಕ್ಕೊಳ್ಳೋದು. ಅವರು ಸ್ನೇಕ್ ಏನೇನು ಮಾತಾಡುತ್ತೆ ಅದನ್ನು, ಇನ್ನೊಬ್ರು ಬೇರೆ ಇರುತ್ತಲ್ಲ ಕರಡಿ, ಈ ರೀತಿ ವೇಷ ಹಾಕ್ಕೊಂಬರೋದು, ಇನ್ನೊಬ್ರು ಕುದುರೆ ರೀತಿ ವೇಷ ಹಾಕ್ಕೊಂಬರೋದು, ಏನೇನು ಅಂತ ಮಾತಾಡ್ತಾರೆ. ದ ಬ್ಯಾಸ್ಕೆಟ್ ಈಸ್ ದ ಓನ್ಲಿ ಹೋಮ್ ಐ ಹ್ಯಾವ್. ನನಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಮೊದಲು ಕಾಡಿನಲ್ಲಿ ಎಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದೆ. ಇವಾಗ ಒಂದು ಬ್ಯಾಸ್ಕೆಟ್, ಒಂದು ಪುಟ್ಟಿ ಇರುತ್ತೆ ನೋಡಿ, ಪುಟ್ಟಿ ಒಳಗಡೆ ಹಾಕಿ ಕೂಡಾಕ್ಬಿಟ್ಟಿರ್ತಾರೆ. ನನ್ನ ಮನೆ ಅದೇನೇ ಈಗ. ದ ಬ್ಯಾಸ್ಕೆಟ್ ಈಸ್ ದ ಓನ್ಲಿ ಹೋಮ್ ಐ ಹ್ಯಾವ್ ಫರ್ಗಾಟನ್ ವಾಟ್ ಇಟ್ ಈಸ್ ಲೈಕ್ ಆ್ಯನ್ ಓಪನ್ ಜಂಗಲ್ ಆ್ಯಂಡ್ ಫ್ರೆಶ್ ಏರ್. ನನಗೀಗ ಮರ್ತೇ ಹೋಗೈತೆ ಕಾಡು ಅಂದರೆ ಹೆಂಗಿರುತ್ತೆ ಏನು ಅಂತ, ಮರ್ತೇ ಹೋಗ್ಬಿಟ್ಟೈತೆ ಈಗ. ಫಾರ್ ಮೀ ಇಟ್ ಈಸ್ ಓನ್ಲಿ ದ ಬ್ಯಾಸ್ಕೆಟ್ ಆ್ಯಂಡ್ ದ ಸ್ನೇಕ್ ಚಾರ್ಮರ್. ನನಗೆ ಗೊತ್ತೇ ಅದೀಗ ಆ ಬ್ಯಾಸ್ಕೆಟು, ಇಲ್ಲ ಅಂತಂದರೆ ಸ್ನೇಕ್ ಚಾರ್ಮರ್. ಅಂಡರ್ಲೈನ್ ದಿಸ್ ಒನ್, ಸ್ನೇಕ್ ಚಾರ್ಮರ್ ಅಂದರೆ ಹಾವಾಡಿಗ. ಅವನ್ನ ಆಡಿಸ್ತಾರೆ ನೋಡಿ, ಹಾವಾಡಿಗನ್ನ ನಾವು ಸ್ನೇಕ್ ಚಾರ್ಮರ್ ಅಂತ ಕರಿತೀವಿ. ಎಸ್. ನೆಕ್ಸ್ಟ್ ಈಗ ಕರಡಿ ನೋಡಿ, ಕರಡಿ ಏನಂತ ಹೇಳ್ಕೊಳುತ್ತೆ, ಯು ಸಿ ಮೀ ಇನ್ ಸರ್ಕಸ್ ಡ್ಯಾನ್ಸಿಂಗ್ ಆ್ಯಂಡ್ ಜಂಪಿಂಗ್. ನೀವು ಯಾವಾಗಲೂ ನಾನು ಹೆಂಗೆ ನೋಡ್ತೀರಾ ಅಂದರೆ ಸರ್ಕಸ್ಸಲ್ಲಿ ನೋಡ್ತೀರಾ, ಡ್ಯಾನ್ಸಿಂಗ್ ಮಾಡ್ತಾ ಇರ್ತೀನಿ, ಜಂಪಿಂಗ್ ಮಾಡ್ತಾ ಇರ್ತೀನಿ. ಥ್ರೂ ದ ರಿಂಗ್ಸ್ ಆಫ್
ಫೈರ್ದು ರಿಂಗನ್ನು ಹಾಕಿರ್ತಾರೆ, ಅದ್ರ ಮಧ್ಯದಲ್ಲಿ ಹೊಡೆದು ಬಡ್ದು ನನಗೆ ಸರ್ಕಸ್ ಮಾಡಿಸ್ತಾರೆ. ಈ ರೀತಿಯಾಗಿದೆ ನನ್ನ ಲೈಫು. ಯು ಕ್ಲ್ಯಾಪ್ ಆ್ಯಂಡ್ ಎಂಜಾಯ್. ನನಗೆ ಹೊಡೆದು ಬಡ್ದು ಆ ರೀತಿ ಮಾಡ್ತಾರೆ, ಕಲಿಸ್ಕೊಡ್ತಾರೆ. ನೀವು ನಾನು ಮಾಡೋವಂಥ ಸರ್ಕಸ್ ನೋಡಿ ಕ್ಲ್ಯಾಪ್ ಮಾಡಿ ಎಂಜಾಯ್ ಮಾಡ್ತೀರಾ. ಇಷ್ಟು ಕಷ್ಟಪಟ್ಕೊಂಡು ಹೇಳ್ತಾ ಇದ್ದೆ. ಡೂ ಯು ಥಿಂಕ್ ದ್ಯಾಟ್ ಐ ಆಲ್ಸೋ ಎಂಜಾಯ್ ಆಲ್ ದಿಸ್? ನೀವು ಹೆಂಗೆ ಚಪ್ಪಾಳೆ ತಟ್ಕೊಂಡು ಎಂಜಾಯ್ ಮಾಡ್ತೀರಾ ಖುಷಿಯಾಗಿ, ನಾನು ಕೂಡ ಹಂಗೆ ಎಂಜಾಯ್ ಮಾಡಬಾರ್ದಾ? ನನ್ನ ಫಾರೆಸ್ಟಿಗೆ ಬಿಟ್ಬಿಟ್ಟಿದ್ರೆ ನನ್ನ ಪಾಡಿಗೆ ನಾನು ಇರ್ತಿದ್ದೆ ಆರಾಮಾಗಿ. ನಾನು ನಿಮ್ಮ ರೀತಿ ಕ್ಲಾಪ್ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿ ಓಡಾಡ್ಕೊಂಡಿರ್ತಿದ್ದೆ ಅಂತ ಹೇಳ್ತಾ ಇದ್ದೆ. ಇಫ್ ಐ ಡು ನಾಟ್ ಡೂ ದಿಸ್ ಐ ವಿಲ್ ಗೆಟ್ ನೋ ಫುಡ್. ನಾನೇನಾದರೂ ಅವ್ರು ಹೇಳೋ ರೀತಿ ಸರ್ಕಸ್ ಮಾಡಲಿಲ್ಲ ಅಂದರೆ ನನಗೆ ಫುಡ್ ಕೊಡಲ್ಲ, ನನಗೆ ಹಸ್ಕೊಂಡಿರೋ ರೀತಿ ಮಾಡಿಬಿಡ್ತಾರೆ. ಓನ್ಲಿ ಗೆಟ್ ಬೀಟಿಂಗ್. ನನಗೆ ಫುಡ್ ಕೊಡಲ್ಲ, ಬರೀ ಹೊಡಿತಾರೆ ಅಂತ ಹೇಳುತ್ತೆ. ನೆಕ್ಸ್ಟ್ ಹಾಗೆ ಕುದುರೆ ನೋಡಿ. ಯು ಹ್ಯಾವ್ ಓನ್ಲಿ ಸೀನ್ ಹೌ ಫಾಸ್ಟ್ ಐ ರನ್. ನಾನು ಎಷ್ಟು ಫಾಸ್ಟಾಗಿ ಓಡ್ತೀನಿ ಅನ್ನೋದು ಮಾತ್ರ ನೀವು ನೋಡಿದ್ದೀರಾ. ಹ್ಯಾವ್ ಯು ಸೀನ್ ಮೈ ಶೂಸ್. ಯಾವತ್ತಾದ್ರೂ ನನ್ನ ಶೂಸ್ಗಳನ್ನ ನೋಡಿದ್ದೀರಾ? ಡೂ ಯು ನೋ ಹೌ ಮಚ್ ಪೇಯ್ನ್ ಐ ಗೆಟ್ ವೆನ್ ದೆ ಫಿಕ್ಸ್ ದ ಹಾರ್ಸ್ ಶೂಸ್ ಇನ್ ಮೈ ಹೂಸ್. ಕುದುರೆಯ ಗೊರಸುಗಳಿರ್ತಲೋ ಅದನ್ನ ಹೂಸ್ ಅಂತ ಕರಿತೀವಿ. ಆ ಗೊರಸುಗಳಿಗೆ ಮೊಳೆ ಹೊಡಿತಾ ಇರ್ತಾರೆ ನೋಡಿ, ಎತ್ತುಗಳಿಗೆ ದನಗಳಿಗೆ ಮೊಳೆ ಹೊಡಿತಾರಲ್ವ, ಲಾಳಗಳನ್ನ ಕಟ್ಟುವಂಥದ್ದು. ಆ ಲಾಳಗಳನ್ನ ಕಟ್ಟುವಂಥ ಟೈಮಲ್ಲಿ ಎಷ್ಟು ನೋವಾಗುತ್ತೆ ಅಂತ ಗೊತ್ತಿದೆಯಾ? ಈ ರೀತಿ ಹೇಳ್ತಾ ಇದ್ದೆ. ಹಾಗೆ ನಿಮ್ಮ ಮನೆಯಲ್ಲಿ ಈ ವಿಡಿಯೋಸ್ನ ಯಾರಾದರೂ ಅಪ್ಪ ಅಮ್ಮ ನೋಡ್ತಾ ಇದ್ದರೆ ನೀವು ಹೇಳ್ಬೋದು ಅನಿಸುತ್ತೆ, ನಿಮ್ಮ ಮಾಸ್ಟ್ರಿಗೆ ಹೇಳು, ಎತ್ತುಗಳಿಗೆ ದನಗಳಿಗೆ ಲಾಳಗಳನ್ನ ಹೊಡಿದಿದ್ರೆ ಅವುಗಳ ಗುರ್ಸೆಲ್ಲ ಸೌದೋಗ್ಬಿಡುತ್ತೆ, ಆಮೇಲೆ ಹೆಜ್ಜೆ ಹಾಕಲ್ಲ, ಅವಾಗೇನೆ ಪೇಯ್ನ್ ಆಗೋದು. ನಿಮ್ಮ ಮಾಸ್ಟ್ರಿಗೆ ಏನು ಗೊತ್ತು ಅಂತ ಹೇಳ್ತಾರೆ. ಲೆಸನಲ್ಲಿ ಕೊಟ್ಟಿದ್ದಲ್ವಾ, ಅದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇದೇ ರೀತಿ ಮಂಕಿಗಳು ಕೂಡ ಅವುಗಳ ಲೈಫ್ ಹೆಂಗಿರುತ್ತೆ ಅಂತ ಹೇಳ್ಕೊಡ್ತವೆ. ನೆಕ್ಸ್ಟು ಕ್ಯಾಟ್ ಅದ್ರ ಲೈಫ್ ಹೆಂಗೆ ಅಂತ ಹೇಳುತ್ತೆ. ಹಾಗೆ ಇಲ್ಲಿ ಬರ್ಡ್ ಇದೆಯಲ್ಲ, ಬರ್ಡ್ ಕೂಡ ಯಾವ ರೀತಿ ಲೈಫ್ ಇರುತ್ತೆ ಅಂತ ಹೇಳುತ್ತೆ. ಇದನ್ನೆಲ್ಲ ಡ್ರಾಮಾ ರೀತಿಯಲ್ಲಿ ಒಂದು ಸತಿ ಮಾಡಿಸೋಣ ನಮ್ಮ ಶಾಲೆಯಲ್ಲಿ. ಲೆಟ್ಸ್ ಮೂವ್ ಆನ್. ಇಲ್ಲಿ ಒಂದು ಹೌ ಮೆನಿ ಲೆಗ್ಸ್ ಡಸ್ ದಿಸ್ ಎಲಿಫೆಂಟ್ ಹ್ಯಾವ್ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಎಲಿಫೆಂಟ್ಗೆ ಎಷ್ಟು ಕಾಲಿದೆ ನೋಡಿ, ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ನ ನೀವು ಕೇರ್ಫುಲ್ಲಾಗಿ ಕಾಲುಗಳನ್ನ ಗಮನಿಸ್ರಿ. ಎಷ್ಟು ಕಾಲು ಇರೋ ರೀತಿ ಕಾಣಿಸ್ತಾ ಐತೆ? ಯೂಶ್ವಲಿ 4 ಕಾಲು ಇರುತ್ತಲ್ವಾ, ಇದನ್ನ ನೋಡಿದ್ರೆ 8 ಕಾಲು ಇರೋ ರೀತಿ ಕಾಣಿಸುತ್ತೆ. ಸುಮ್ಮನೆ ನಮಗೆ ಟ್ರಿಕ್ಸನ್ನು ಮಾಡಿದ್ದಾರೆ, ಪೇಂಟಿಂಗ್ ಬಿಡೋ ಟೈಮ್ನ ಟ್ರಿಕ್ಸ್ ಮಾಡಿ ಇಟ್ಟಿದ್ದಾರೆ ನೋಡಿ. ಇಲ್ಲೊಂದು ರೀತಿ ಕಾಣಿಸುತ್ತೆ, ಇಲ್ಲೊಂದು ರೀತಿ ಕಾಣಿಸುತ್ತೆ, ಹಾಗೆ ಇಲ್ಲೊಂದು ರೀತಿ ಕಾಣಿಸುತ್ತೆ, ಇಲ್ಲೊಂದು ರೀತಿ ಕಾಣಿಸುತ್ತೆ, ಇಲ್ಲೊಂದು ರೀತಿ ಕಾಣಿಸುತ್ತೆ. ಹೀಗೆ ಸೊ ಟ್ರಿಕ್ಸ್ ಮಾಡಿ ಬಿಡಿಸಿದ್ದಾರೆ ಅವರು. ಸೊ ದಟ್ಸ್ ಆಲ್ ಸ್ಟೂಡೆಂಟ್ಸ್. ಸೊ ಟೇಕ್ ಕೇರ್, bye bye.